ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳ ಪುಸ್ತಕ ದ ಬುಕ್ ಆಫ್ ಪ್ರಾವರ್ಬ್ಸ್ 7ನೇ ಅಧ್ಯಾಯದಿಂದ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 7. ಈ ಜ್ಞಾನೋಕ್ತಿ 7ನೇ ಅಧ್ಯಾಯದಲ್ಲಿ 14 ಆಶೀರ್ವಾದಗಳು ಅಥವಾ ಪಾಠಗಳು ಅಂತ ಹೇಳೋಣ, ದಟ್ಸ್ ಬೆಟರ್. 14 ಪಾಠಗಳು ಮತ್ತು 14 ಎಚ್ಚರಿಕೆಗಳು ಕೂಡ ಇರುವಂಥದ್ದನ್ನು ಗಮನಿಸಬಹುದು. ಯಾಕೆಂದರೆ ದೇವರ ವಾಕ್ಯ ಯಾವುದಕ್ಕಾಗಿ ಕೊಡಲಾಗಿದೆ ಎಂಬುದಾಗಿ ನೋಡುವಾಗ ರೋಮ ಪತ್ರಿಕೆಯಲ್ಲಿ ಒಂದು ಮಾತಿದೆ, ಅದನ್ನು ನಾನು ಓದ ಬಯಸ್ತೇನೆ. ಯಾಕಂತೇಳಿದರೆ ಇಂದಿನ ನಮ್ಮ ಅಧ್ಯಯನಕ್ಕೆ ಅದು ಸಂಬಂಧಪಟ್ಟಂಥ ಒಂದು ಮಾತಾಗಿದೆ. ರೋಮ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 15, ಅದರಲ್ಲಿ ಪೂರ್ವದಲ್ಲಿ ಬರೆದದ್ದೆಲ್ಲ, ಪೂರ್ವದಲ್ಲಿ ಅಂತ ಹೇಳುವಾಗ ಸೊಲೊಮೋನ ಕಾಲದಲ್ಲಿ, ದಾವಿದನ ಕಾಲದಲ್ಲಿ, ಮೋಶೆ ಕಾಲದಲ್ಲಿ, ಅದೇ ಸಂದರ್ಭದಲ್ಲಿ ಸೊಲೊಮೋನನು ಬರೆದಂಥ ಮಾತುಗಳು, ಪೂರ್ವದಲ್ಲಿ ಬರೆದದ್ದೆಲ್ಲ ಅಥವಾ ಹಳೆ ಒಡಂಬಡಿಕೆಯಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಒಂದು ಉಪದೇಶಿಸುವುದಕ್ಕಾಗಿ, ಎರಡನೇದು ನಾವು ಓದಿ ಸ್ಥಿರಚಿತ್ತವನ್ನು, ಮೂರನೇದು ಆಧರಣೆಯನ್ನು, ನಾಲ್ಕನೇದು ರಕ್ಷಣೆಯ ನಿರೀಕ್ಷೆಯನ್ನು ಹೊಂದಿದವರಾಗಿರ್ಬೇಕಂತ ಹೇಳ್ಬಿಟ್ಟು ಪೂರ್ವದಲ್ಲಿ ಹಳೆ ಒಡಂಬಡಿಕೆ ಬರೆಯಲ್ಪಟ್ಟಿತು. ಹಾಗಾದರೆ ಹೌದು, ನಾವು ದೇವರ ವಾಕ್ಯ ಓದುವಾಗ ನಮಗೆ ಇದರಲ್ಲಿ ಜ್ಞಾನೋಕ್ತಿಯಿಂದ ಉಪದೇಶವಿದೆ. ನಾವು ದೇವರ ವಾಕ್ಯವನ್ನು ಓದೋದರಿಂದ ನಮಗೆ ಸ್ಥಿರಚಿತ್ತ ಬರುತ್ತದೆ. ಹೌದು, ಈ ರಕ್ಷಣೆಯ ನಿರೀಕ್ಷೆ ಅದು ಕೂಡ ಭಾಳ ಪ್ರಾಮುಖ್ಯವಾದದ್ದಲ್ವ. ಈ ಕಾರಣದಿಂದ ನಾವು ಜ್ಞಾನೋಕ್ತಿ 7ನೇ ಅಧ್ಯಾಯದಲ್ಲಿ 14 ಪಾಠಗಳು, 14 ಎಚ್ಚರಿಕೆಗಳು. ಪಾಠಗಳಿಗೆ ನಾವು ಹೆಚ್ಚು ಸಮಯ ಕೊಡೋಣ, ಎಚ್ಚರಿಕೆಗಳಿಗೆ ಸ್ವಲ್ಪ ಕಡಿಮೆ ಟೈಮ್ ಕೊಡೋಣ. ಯಾಕಂತ ಹೇಳಿದರೆ ಒಳ್ಳೆ ಪಾಠಗಳು ಇವೆ. ಮೊದಲನೇದು 7ನೇ ಅಧ್ಯಾಯ 1ನೇ ವಚನ ಜ್ಞಾನೋಕ್ತಿಯಲ್ಲಿ ಏನಂತಿದೆ? ಕಂದ, ನನ್ನ ಮಾತುಗಳನ್ನು ಅನುಸರಿಸು, ಫಾಲೋ ಮೈ ವರ್ಡ್ಸ್. ಇದು ಮೊದಲನೇ ಒಂದು ಪಾಠ. ದೇವರ ವಾಕ್ಯ ನನಗೆ ಗೊತ್ತಿದೆ, ದೇವರ ವಾಕ್ಯ ನಾನು ಓದಿದ್ದೇನೆ, ದೇವರ ವಾಕ್ಯ ನಾನು ಬೋಧಿಸ್ತಿದ್ದೇನೆ. ಆದರೆ ಪ್ರಶ್ನೆ, ಎಷ್ಟರ ಮಟ್ಟಿಗೆ ನಾನು ಅನುಸರಿಸುತ್ತಿದ್ದೇನೆ? ದೇವರ ವಾಕ್ಯ ಓದಿದರೂ ಎಷ್ಟರ ಮಟ್ಟಿಗೆ ಅನುಸರಿಸ್ತಿದ್ದೇನೆ? ದೇವರ ವಾಕ್ಯ ನನಗೆ ಗೊತ್ತಿದ್ದರೂ ಎಷ್ಟರ ಮಟ್ಟಿಗೆ ನಾನು ಅನುಸರಿಸುತ್ತಿದ್ದೇನೆ? ದೇವರ ವಾಕ್ಯವನ್ನು ಇತರರಿಗೆ ಸಾರಿದರೂ ಒಳ್ಳೆಯದೇ, ಆದರೆ ಎಷ್ಟರ ಮಟ್ಟಿಗೆ ಅನುಸರಿಸ್ತೇನೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯ. ಆದ ಕಾರಣ 14 ಪಾಠಗಳಲ್ಲಿ ಮೊದಲನೇ ಪಾಠ ಏನಂತೇಳಿದರೆ ದೇವರ ವಾಕ್ಯವನ್ನು ಅನುಸರಿಸಬೇಕು. ಎರಡನೇ ಪಾಠ ಜ್ಞಾನೋಕ್ತಿ 7:1 ಇರುವಂಥದ್ದು ಏನಂದರೆ, ದೇವರ ವಾಕ್ಯ ಅಥವಾ ದೇವರ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಕೊಳ್ಬೇಕು, ಅದನ್ನು ಅನುಸರಿಸಬೇಕು, ಮನಸ್ಸಿನಲ್ಲಿಟ್ಕೊಳ್ಬೇಕು. ಇದು ಭಾಳ ಇಷ್ಟ ನನಗೆ. ಯಾಕಂತೇಳಿದರೆ ದೇವರ ವಾಕ್ಯ ಬರೀ ನಮ್ಮ ಮನೆಗಳಲ್ಲಿ ನಾವು ಒಂದು ಕಡೆ ಒಳ್ಳೆ ಕಡೆ ಇಟ್ಬಿಡೋದಲ್ಲ, ನಮ್ಮ ಮನಸ್ಸಿನಲ್ಲಿಟ್ಕೊಳ್ಬೇಕು. ವಾವ್! ಮನಸ್ಸಿನಲ್ಲಿಟ್ಕೋಬೇಕಂದ್ರೆ ಅದರ ಅರ್ಥ ನಾವು ದೇವರ ವಾಕ್ಯವನ್ನು ಓದಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನು ಅಭ್ಯಾಸ ಮಾಡಬೇಕು, ಅದನ್ನು ಬಾಯಿಪಾಠ ಮಾಡಬೇಕು, ಅದನ್ನು ಕೇಳಬೇಕು. ಯಾರೋ ಓದಿದ್ದನ್ನು ಕೇಳಿಸ್ಕೊಬೋದು, ಅಥವಾ CD-ಯಲ್ಲಿ ಹಾಕಿ ಕೇಳಿಸ್ಕೊಳ್ಬೋದು, ಮೊಬೈಲ್ನಲ್ಲಿ ಹಾಕಿ ಕೇಳಿಸ್ಕೊಳ್ಬೋದು. ಈ ವಾಕ್ಯಕ್ಕೆ ನಾವು ಅದನ್ನು ಅನುಸರಿಸಬೇಕು. ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ? ದೇವರ ವಾಕ್ಯ ಕ್ರಮೇಣ ನಮ್ಮ ಮನಸ್ಸಿನಲ್ಲಿ ಬಂದುಬಿಡ್ತದೆ.
ಈ ಒಂದು ಮಾತನ್ನೇ ಕೊಲೊಸ್ಸೆ 3:16 ದೇವರ ವಾಕ್ಯ ಸಮೃದ್ಧಿಯಾಗಿ ನಿಮ್ಮಲ್ಲಿರಲಿ ಎಂಬುದಾಗಿ ಕೊಲೊಸ್ಸೆ 3:16 ಹೇಳಲಾಗಿದೆ. ಸರಿ, ಮನಸ್ಸಿನಲ್ಲಿಟ್ಟುಕೋ. 3ನೇ ಪಾಠ 2ನೇ ವಚನದಲ್ಲಿ ಜ್ಞಾನೋಕ್ತಿ 7:2 ಉಪದೇಶ ಕಣ್ಣು ಗುಡ್ಡಿನಂತೆ ಪಾಲಿಸು. ನಮ್ಮ ಎಲ್ಲರ ಕಣ್ಣಲ್ಲಿ ಕಣ್ಣು ಗುಡ್ಡಿದೆ. ಅದನ್ನು ನಾವು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಜಾಗ್ರತೆಯಿಂದ, ಕೆಲವು ಸಾರಿ ಏನಾದರೂ ಒಂದು ಕೆಲಸ ಮಾಡ್ತಿದ್ದಾಗ ಕಣ್ಣಲ್ಲಿ ಏನಾದರೂ ಬಿದ್ದುಬಿಡ್ತು ಧೂಳು ಎಂಬುದಾಗಿದ್ದರೆ ಎಂಥ ಪ್ರಾಮುಖ್ಯ ಕೆಲಸ ಇದ್ದರೆ ಅದನ್ನು ಬಿಟ್ಬಿಡ್ತೀವಿ, ನಿಲ್ಲಿಸ್ಬಿಡ್ತೀವಿ. ನಾವು ಬಿಟ್ಟು ಕಣ್ಣಿಗೆ ನಾವು ಗಮನ ಕೊಡ್ತೇವೆ. ಕಣ್ಣಿನ ಆ ಗುಡ್ಡಿನಂತೆ ನಾವು ಪಾಲಿಸಬೇಕು ದೇವರ ವಾಕ್ಯವನ್ನು ಅಂತ. ಅದು 3ನೇ ಪಾಠ. 4ನೇ ಪಾಠ ಏನಂತ ಹೇಳಿದರೆ, ವಾಕ್ಯ ನಾವು ಕೈಕೊಂಡು ಬಾಳಬೇಕು. ಈಗಾಗಲೇ ಅನುಸರಿಸುವಂಥ ಒಂದು ಸರಿ ಬಂತು. ಈಗ ಬಾಳಬೇಕಂದ್ರೆ ಅದರ ಅರ್ಥ ಈ ಕೈಕೊಂಡು ನಡೆಯುವುದೇ ಒಂದು ಬಾಳಾಗಿರಬೇಕು. Obeying the word of God itself should be a lifestyle, ಜೀವನ ಶೈಲಿ ಆಗಿರಬೇಕು. 3ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ. ವಾವ್! ಕೆಲವರು ಅಕ್ಷರಿಕವಾಗಿ ಒಂದು ವಾಕ್ಯ ಬರೆದ್ಬಿಟ್ಟು ಉಂಗುರ ಥರ ಹಾಕ್ಕೊಳ್ತಾರೆ, ಒಳ್ಳೆಯದೇ. ಆದರೆ ಇಲ್ಲಿ ಹೇಳುವಂಥ ಒಂದು ತಾತ್ಪರ್ಯ ಏನಂದರೆ, ಯಾವ ರೀತಿಯಾಗಿ ಉಂಗುರವಾಗಿರುವುದು ಬೆರಳಿಗೆ ಅಂಟಿಕೊಂಡಿರ್ತದೋ, ಅದು ನೆನಪಾಗಿರ್ತದೋ, ಅದು ಗಟ್ಟಿಯಾಗಿರ್ತದೋ, ಆ ರೀತಿಯಾಗಿ ದೇವರ ವಾಕ್ಯವನ್ನು ಅದು ಬೆರಳಿಗೆ ಉಂಗುರವಾಗಿ ಇರಬೇಕು. ಒಬ್ಬ ಸಾಧಾರಣ ಬೆರಳಿಗೆ ಒಂದು ಉಂಗುರ ಹಾಕಿಬಿಟ್ರೆ ಒಂದು ಕಳೆ ಬರ್ತದೆ, ಅದಕ್ಕೆ ಒಂದು ವಿಧವಾದಂಥ ಡಿಗ್ನಿಟಿ ಬಂದ ಹಾಗೆ ಇರ್ತದೆ. ಅಂದರೆ ಲೋಕದಲ್ಲಿ ಜನರು ಸಾಮಾನ್ಯವಾಗಿ ಹಾಕ್ಕೊಳ್ಳುವಾಗ ಅದನ್ನು ಗಮನಿಸ್ತೇವಲ್ಲ ನಾವು. ಅದೇ ರೀತಿಯಾಗಿ ಇನ್ನು ಅದಕ್ಕಿಂತಲೂ ಹೆಚ್ಚಾಗಿ ದೇವರ ವಾಕ್ಯ ನಮ್ಮ ಉಂಗುರ ಅಥವಾ ನಮ್ಮ ಜೀವನದಲ್ಲಿ ಅದು ಶೋಭೆಯನ್ನು ತರುವಂಥದ್ದಾಗಿರಬೇಕು, ಡಿಗ್ನಿಟಿಯನ್ನು ತರುವಂಥದ್ದಾಗಿರಬೇಕು. ಇದು ನಮಗಿರುವಂಥ ಒಂದು 5ನೇ ಪಾಠ. 14 ಪಾಠಗಳಿದೆ. 5ನೇ ಪಾಠ ನಾವು ನೋಡಿದ್ದೇವೆ ಜ್ಞಾನೋಕ್ತಿ 7ನೇ ಅಧ್ಯಾಯದಲ್ಲಿ. ಅನಂತರ ಏನಂತಿದೆ 3ನೇ ವಚನ, ಜ್ಞಾನೋಕ್ತಿ 7:3 ಹೃದಯದ ಹಲಗೆಯಲ್ಲಿ ಬರೇ. ವಾವ್! ನನಗೆ ಬೋರ್ಡ್ನಲ್ಲಿ ಬರಿಬೇಕಂದ್ರೆ ಭಾಳ ಇಷ್ಟ. ಯಾಕಂದರೆ ಕೆಲವು ಸಾರಿ ಅರ್ಥ ಆಗಲ್ಲ, ಕೆಲವು ಸಾರಿ ಬೈಬಲ್ ರೆಫರೆನ್ಸ್ ಒಂದು ಸಾರಿ ಹೇಳಿದಾಗ ಅದು ಕೆಲವರಿಗೆ ಅದು ಒಂದು ಸಾರಿ ಹೇಳಿದರೆ ಅದು ನೆನಪಿರೋದಿಲ್ಲ, ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಿಲ್ಲ. ಆದ ಕಾರಣ ಬರೆದುಬಿಟ್ರೆ ಏನಾಗ್ತದೆ, ಅದು ಭಾಳ ಸ್ಪಷ್ಟವಾಗಿರ್ತದೆ. ದೊಡ್ಡ ಕೂಟವಾಗಿದ್ದರೂ ಚಿಕ್ಕ ಕೂಟವಾಗಿದ್ದರೂ ಆದಷ್ಟು ಮಟ್ಟಿಗೆ ನಾನು ಬರೆಯುವಂಥದ್ದು, ಇಲ್ಲದಿದ್ದರೆ ಬರೀಲಿಕ್ಕಾಗಲಿಲ್ಲ ಅಂದರೆ ರಿಪೀಟ್ ಮಾಡುವಂಥದ್ದನ್ನು ನಾನು ಮಾಡ್ತೇನೆ. ಯಾಕಂದರೆ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಲಿ ಎಂಬುದಾಗಿ. ಇಲ್ಲಿ ಕೂಡ ಹೃದಯ ಅದು ಒಂದು ಹಲಗೆಯಾಗಿ ಬರೆಯುವಂಥ, ನಾನು ಯಾವಾಗಲೂ ಹೊರಗಿನ ಬೋರ್ಡ್ನಲ್ಲಿ ಬರಿತೀನಿ, ಆದರೆ ದೇವರು ಹೇಳುವುದು ಇಲ್ಲ, ನಿನ್ನ ಹೃದಯ ಎಂಬ ಬೋರ್ಡಿನಲ್ಲಿ ಬರಿ, ಹೃದಯ ಎಂಬ ಹಲಗೆಯಲ್ಲಿ ಬರೆ. ಅದು ನಾವು ಪಾಲಿಸ್ತಕ್ಕಂಥ 6ನೇ ಪಾಠ. ನಾವು ಕಲಿಯತಕ್ಕಂಥ 14 ಪಾಠಗಳು, 14 ಎಚ್ಚರಿಕೆಗಳನ್ನು ನಾವು ನೋಡ್ಕೊಳ್ತೀವಿ. 14 lessons and 14 warnings from the book of Proverbs chapter 7. 7ನೇ ಒಂದು ಪಾಠ ಏನಂದರೆ, ಜ್ಞಾನವನ್ನು ಅಕ್ಕ ಎಂದು ಹೇಳು. ವಾಹ್! ಇಲ್ಲಿ ಒಂದು ದೃಷ್ಟಾಂತ, ಒಂದು ಶೈಲಿ, ಒಂದು ಸಂಬಂಧ ಇಲ್ಲಿ ಚಿತ್ರಾತ್ಮಕವಾಗಿ ವ್ಯಕ್ತಪಡಿಸಲಾಗಿದೆ. ಅದೇನಂತ ಹೇಳಿದರೆ, ಜ್ಞಾನ ಇದೆಯಲ್ಲ, ಜ್ಞಾನವನ್ನು, ಇದು 7ನೇ ಪಾಠ, ಜ್ಞಾನವನ್ನು ಅಕ್ಕ ಎಂದು
ಕರಿಬೇಕಂತೆ ಎಂದು ಹೇಳಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಅದರ ಅರ್ಥ ಜ್ಞಾನ ಅಂತ ಹೇಳಿದರೆ ಒಂದು ಅರ್ಥ ಅಕ್ಷರಿಕ ಜ್ಞಾನ, ಎರಡನೇ ಅರ್ಥ ದೈವಿಕವಾದ ಜ್ಞಾನ, ಮೂರನೇ ಅರ್ಥ ವ್ಯಕ್ತಿಯಾಗಿರುವ ಜ್ಞಾನ ಯೇಸು ಕರ್ತನ. ಬೈಬಲ್ ಜ್ಞಾನ, ಅಕ್ಷರಿಕವಾದಂಥ ಜ್ಞಾನ, ಅನುಭವದ ಜ್ಞಾನ, ಆತ್ಮಿಕನಾದ ಜ್ಞಾನ ಯೇಸು ಕ್ರಿಸ್ತನು. ಯಾಕಂದರೆ ಮೊದಲನೇ ಕೊರಿಂಥ 1:30 ಆತ ನಮ್ಮ ಜ್ಞಾನವಾಗಿದ್ದಾನೆ, ನೀತಿಯಾಗಿದ್ದಾನೆ ಎಂಬಂಥ ಮಾತು ಇದೆ. ಸರಿ, ಇಲ್ಲಿ ಜ್ಞಾನವನ್ನು ಅಕ್ಕ ಅಂತ ಕರೆಯುವಾಗ ನಾನು ಜೂನಿಯರ್, ನೀನು ಸೀನಿಯರ್. ಅಂದರೆ ಅಕ್ಕ ತಮ್ಮನ ಉದಾಹರಣೆ ತೆಗೆದುಕೊಳ್ಳೋದಾದರೆ ಅಕ್ಕ ಮೊದಲು ಇರುವಂಥ ಹಿರಿಯ ವ್ಯಕ್ತಿ. ಆದ ಕಾರಣ ಜ್ಞಾನವನ್ನು, ಇಹಲೋಕದ ಜ್ಞಾನವನ್ನು ನಮ್ಮ ಸೀನಿಯರ್ ಆಗಿ, ನಮಗಿಂತ ಮುಂಚೆ ಹುಟ್ಟಿದಂಥ ವ್ಯಕ್ತಿಯಾಗಿ ಅದನ್ನು ಭಾವಿಸಬೇಕು, ಪರಿಗಣಿಸಬೇಕು. ಆ ಹಿರಿಯತನದಿಂದ ನಾವು ಕಲಿಯಬೇಕು ಎಂಬ ಅರ್ಥ ಇದು ಕೊಡ್ತದೆ. ಇದು 7ನೇ ಪಾಠ. ಕಲಿಯತಕ್ಕಂಥ 14 ಪಾಠಗಳಲ್ಲಿ 7 ಪಾಠಗಳು ಮುಗಿತು. ಇನ್ನು 7 ಪಾಠಗಳು ನಾವು ನೋಡಲಿಕ್ಕಿದ್ದೇವೆ. 4ನೇ ವಚನ ಜ್ಞಾನೋಕ್ತಿ 7ರಲ್ಲಿ ಏನಂತ ಕೊಟ್ಟಿದ್ದಾರೆ? ವಿವೇಕವನ್ನು ಆಪ್ತಮಿತ್ರಳೇ ಎಂದು ಕರೆ. ವಿವೇಕವನ್ನು ನನ್ನ ಹತ್ತಿರದ ಗೆಳೆಯ ಅಥವಾ ಗೆಳತಿ ಎಂಬುದಾಗಿ ವಿವೇಕವನ್ನು ಕರಿಬೇಕಂತೆ, ಕರೆಯಬೇಕಂತೆ. ಅಂದರೆ ಅಲ್ಲಿ ಕೂಡ ಅರ್ಥ ಏನಂದರೆ ವಿವೇಕದ ಸಂಬಂಧ ನಮಗಿರಬೇಕು. ಯಾವ ರೀತಿಯಾಗಿ ಜ್ಞಾನ ಎಂಬ ಅಕ್ಕನ ಸಂಬಂಧ ನಮಗಿದೆಯೋ ಹಾಗೆ ವಿವೇಕ ಎಂಬ ಗೆಳೆಯನ ಒಂದು ಸಂಬಂಧ, ಮಿತ್ರ ಸಂಬಂಧ, ಅಲ್ಲಿ ಒಡ ಹುಟ್ಟಿದ ಸಂಬಂಧ, ಆ ರೀತಿಯಾಗಿ ಇರಬೇಕು, ಕಲಿಬೇಕು ಎಂಬ ಸಾದೃಶ್ಯವನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ. ಸರಿ, ಮುಂದುವರಿಸೋಣ. ನಾವು 1ರಿಂದ 4ರಲ್ಲಿ 8 ಪಾಠಗಳು ನಾವು ಕಲಿಯೋದಕ್ಕೆ ಇದೆ. ಈಗ 9ನೇ ಪಾಠ ಕಲಿಬೇಕಾದ್ರೆ ಸ್ವಲ್ಪ ದೂರ ಹೋಗಬೇಕು. 4ನೇ ವಚನದಿಂದ 24ನೇ ವಚನಕ್ಕೆ ನಾವು ಹೋಗಬೇಕಾಗಿದೆ. ಅಲ್ಲಿ 24, 25, 26, 27 ವಚನಗಳಲ್ಲಿ ಇನ್ನೂ ಸುಮಾರು 9ರಿಂದ 14 ಪಾಠಗಳು ಅಲ್ಲಿ ಕಲೀಲಿಕ್ಕುಂಟು. ಬನ್ನಿರಿ ನೋಡೋಣ. 24ನೇ ವಚನ ಜ್ಞಾನೋಕ್ತಿ 7ನೇ ಅಧ್ಯಾಯ. ಕಂದ, ನನ್ನ ಕಡೆಗೆ ಕಿವಿಗೊಡು. ಜ್ಞಾನದ ಕಡೆಗೆ ಕಿವಿಗೊಡುವ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಇದೇ ದೇವರ ಒಂದು ಅಪೇಕ್ಷೆ. ಮತ್ತು ಅನೇಕ ವಿಷಯಗಳಿಗೆ ನಾವು ಕಿವಿಗೊಡ್ತೇವೆ, ಆದರೆ ದೇವರ ಕಡೆಗೆ, ಜ್ಞಾನದ ಕಡೆಗೆ ನಾವು ಕಿವಿಗೊಡಬೇಕು. ಮತ್ತು 10ನೇ ಪಾಠ, ನನ್ನ ಮಾತುಗಳನ್ನು ಆಲಿಸು. ಹೌದು, ಜ್ಞಾನದ ಮಾತು, ದೇವರ ಮಾತನ್ನು ಆಲಿಸಬೇಕು, ಪ್ರಾಮುಖ್ಯ. ಲೋಕದ ಪ್ರಥಮ ಕುಟುಂಬದಲ್ಲಿ ನಾವು ನೋಡುವಾಗ ದೇವರ ಮಾತನ್ನು ಆಲಿಸಬೇಕಾ, ಕಿವಿಗೊಡಬೇಕಾ, ಹೆಂಡತಿಯ ಮಾತಿಗೆ ಕಿವಿಗೊಡಬೇಕಾ ಅಂತ ಹೇಳುವಾಗ ಲೋಕದ ಪ್ರಥಮ ಮನುಷ್ಯನಾದಂಥ ಆದಾಮನು ದೇವರ ಮಾತಿಗೆ ಕಿವಿಗೊಡದೆ, ಆಲಿಸದೆ ತನ್ನ ಪ್ರೀತಿಯ ಹೆಂಡತಿಯ ಮಾತಿಗೆ ಕಿವಿಗೊಡುವವನಾಗಿ ಆಲಿಸಿದನು. ಅದರಿಂದ ನಾವು ಕಲಿಯುವ ಪಾಠ ಏನಂದರೆ, ಅಂಥ ಒಂದು ಸ್ವಭಾವ ನಮ್ಮಲ್ಲಿ, ನನ್ನಲ್ಲಿ ಕೂಡ ಉಂಟು. ಆದ ಕಾರಣ ಇದನ್ನು ಪಾಠವಾಗಿ ಕಲಿತುಕೊಳ್ಳೋಣ ಅಂತ ಹೇಳ್ಬಿಟ್ಟು 25ನೇ ವಚನ 7ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ, ನಿನ್ನ ಹೃದಯವು ತಿರುಗದಿರಲಿ. ಆಚೆ ಈಚೆ ಬೇರೆ ಕಡೆ ತಿರುಗದಿರುವಂತೆ, ಅಂದರೆ ಜಾರಳ ವಿಷಯದಲ್ಲಿ ಇಲ್ಲಿ ಬರೆದಿದೆ, ತಿರುಗದಿರಲಿ ಅಂತ ಹೇಳ್ಬಿಟ್ಟು. 11ನೇ ಪಾಠ ಮತ್ತು 12ನೇ ಪಾಠ, ಅವಳ ಮಾರ್ಗದಲ್ಲಿ ನಡೆಯಬೇಡ. ಯಾವುದು ದೇವರ ವಾಕ್ಯಕ್ಕೆ ಆಪೋಸಿಟ್ ಆಗಿದೆ ಆ ಮಾರ್ಗದಲ್ಲಿ ನಡೀಬಾರ್ದು. ಯಾಕೆ ನಡೀಬಾರ್ದು? 27ನೇ ವಚನದಲ್ಲಿ ಇನ್ನೂ 2 ಪಾಠಗಳಿದೆ. ಅದೇನೆಂದರೆ ಪಾತಾಳದ ದಾರಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ನಾವು ವಹಿಸಬೇಕು. ಅದೊಂದು ಪಾಠ.
ಮತ್ತು ಮೃತ್ಯುವಿನ ಅಂತಃಪುರ ಅದು. ಆದ ಕಾರಣ 14ನೇ ಪಾಠ ಮೃತ್ಯುವಿನ ಅಂತಃಪುರದ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕೆಂಬುದು ಒಂದು ಪಾಠವಾಗಿದೆ. ಸರಿ, 14 ಪಾಠಗಳು ನಾವು ಕಲಿತಿದ್ದೇವೆ ಜ್ಞಾನೋಕ್ತಿ 7ರಿಂದ. ಈಗ 14 ಎಚ್ಚರಿಕೆಗಳು ಕೂಡ ಇವೆ ಅಂತೆ. ಅದನ್ನು ಭಾಳ ವೇಗವಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಯಾಕಂದರೆ ಜಾರಳ 14 ಗುರುತುಗಳಲ್ಲಿ ಎಚ್ಚರಿಕೆಯಾಗಿ ನಮಗೆ ಬರುವಂಥದ್ದು ಏನಂತ ಹೇಳಿದರೆ, ಹೌದು, 10ನೇ ವಚನದಲ್ಲಿ ನಾವು ನೋಡುವಾಗ ಕಪಟ 10ನೇ ವಚನ. 2ನೇದು ಕೂಗಾಟ, ಅದು ಕೂಡ ಒಂದು ಎಚ್ಚರಿಕೆ. ಹಠಮಾರಿ, ಅದೇ 11ನೇ ವಚನದಲ್ಲಿ. ಮತ್ತು ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ ಅಂತ ಹೇಳಿದ್ರೆ ಅರ್ಥ ಅಸ್ಥಿರತೆ, ಇನ್ಸ್ಟೆಬಿಲಿಟಿ, ಅದು ಒಂದು ಎಚ್ಚರಿಕೆ. ಹೊಂಚು ಹಾಕುವಳು ಅಂಥೇಳಿ 12ನೇ ವಚನ. ಹೊಂಚು ಹಾಕುವುದು ಅಂತ ಹೇಳಿದರೆ ಒಂದು ಬಚ್ಚಿಟ್ಕೊಂಡು ಅಟ್ಯಾಕ್ ಮಾಡುವಂಥದ್ದು, ಇಲ್ಲದಿದ್ದರೆ ಬೆನ್ನಟ್ಟುವಂಥದ್ದು, ನಕಾರಾತ್ಮಕ ಉದ್ದೇಶದಿಂದ ಅಂತ ಹೇಳ್ಬಿಟ್ಟು. ಆನಂತರ 13ನೇ ವಚನದಲ್ಲಿ ಮುದ್ದಾಡಿ ಅಂತ ಹೇಳುವಾಗ ಪ್ರೀತಿಯಿಂದ ವಶಪಡಿಸಿಕೊಳ್ಳುವಂಥ ಒಂದು ಸ್ವಭಾವ. 13ನೇ ವಚನದಲ್ಲಿ ಇನ್ನೊಂದಿದೆ, ನಾಚಿಕೆಗೆಡುವಂಥದ್ದು. ಅದು 7ನೇ ಎಚ್ಚರಿಕೆ. 8ನೇ ಎಚ್ಚರಿಕೆ, ನನ್ನ ಹಾರಿಕೆಗಳನ್ನು ಸಲ್ಲಿಸಿದ್ದೇನೆ ಅಂತ 14ನೇ ವಚನ. ಅಂದರೆ ದೇವರ ವಾಕ್ಯ ಅಥವಾ ಧಾರ್ಮಿಕತ್ವವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಒಂದು ಕುಯುಕ್ತಿ, ಅದರ ವಿಷಯದಲ್ಲಿ ಕೂಡ ಎಚ್ಚರಿಕೆಯಾಗಿರಬೇಕು ಅಂಥ ಒಂದು ಮಾತು. ಅದೇ 14ನೇ ವಚನ ಜ್ಞಾನೋಕ್ತಿ 7:14 ಇರುವಂಥದ್ದು, ಸಮಾಧಾನ ಯಜ್ಞ ಶೇಷವು ನನ್ನಲ್ಲಿದೆ. ಅಂದರೆ ದೇವರ ವಾಕ್ಯ ಯಾಜಕಾಂಡದಲ್ಲಿ ಸಮಾಧಾನ ಯಜ್ಞದ ಬಗ್ಗೆ ಇದೆ. ಅಂಥ ಒಂದು ದೇವರ ವಾಕ್ಯವನ್ನೇ ಉಪಯೋಗಿಸಿಕೊಂಡು ತನಗೆ ಸಾಧಕವಾಗಿ ಅಥವಾ ದುಷ್ಕೃತ್ಯಕ್ಕೆ ಸಾಧನೆಯಾಗಿ ಉಪಕರಣವಾಗಿ ಬಳಸುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮತ್ತು ಆದ ಕಾರಣ ಬಂದೆ ಅಂತ 15ನೇ ವಚನದಲ್ಲಿರುವಾಗ ಅಲ್ಲಿ ನಾವು ನೋಡ್ತೇವೆ ಇನಿಷಿಯೇಟಿವ್. ಈ ಒಂದು ಎಚ್ಚರಿಕೆ, ಯಾರಾದರೂ ಈ ರೀತಿಯಾಗಿ ಆತ್ಮೀಕ ವಿಷಯ ಹೇಳಿಬಿಟ್ಟು ನಮ್ಮ ಹತ್ರ ಬಂದಾಗ ಅದರ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಆತುರದಿಂದ ಹುಡುಕಿದೆ ಅಂತ ಹೇಳುವಾಗ ಸ್ವಪ್ರಯತ್ನವನ್ನು ಅದು ಸೂಚಿಸ್ತದೆ. ಅದನ್ನು ಕೂಡ 15ನೇ ವಚನದಲ್ಲಿ ನೋಡ್ತೇವೆ. ಇನ್ನೊಂದು ವಾರ್ನಿಂಗ್ 18ನೇ ವಚನದಲ್ಲಿ ಕಾಮವಿಲಾಸ ಸಂತೋಷ ಎಂಬುದಾಗಿ, ಇದು ಕೂಡ ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ. ಮತ್ತು 21ನೇ ವಚನದಲ್ಲಿ ಸವಿಮಾತು, ಅನಂತ 21ನೇ ವಚನದಲ್ಲಿ ಬಹಳ ಪ್ರೇರಣೆ. ಈ ರೀತಿಯಾಗಿ ಒತ್ತಾಯಪೂರ್ವಕ ಯಾರಾದರೂ ಮಾಡುವುದಾದರೆ ಎಚ್ಚರಿಕೆಯನ್ನು ವಹಿಸಬೇಕು. 14 ಪಾಠಗಳು ಆತ್ಮಿಕ ಪಾಠಗಳು, 14 ಎಚ್ಚರಿಕೆಗಳು ಆತ್ಮಿಕ ಎಚ್ಚರಿಕೆಗಳು. ಇವುಗಳನ್ನು ಜ್ಞಾನೋಕ್ತಿ 7ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. ಜ್ಞಾನೋಕ್ತಿ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.